Wow, so good. Show it. Eat. Start. One, I'll dip in the ghee. Eat. Show. Show like super. Yummy, yummy. ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಇವತ್ತಿನ ದಿವಸ ನಿಮಗೆ ಒಂದು ಹಲಸಿನ ಕಡುಬು ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಮಕ್ಳ ಕಡೆಯಿಂದನೇ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ, ಅವ್ರಿಗೆ ಯಾವ ಥರ ಮಾಡಬೇಕು ಅಂತಲೂ ಕೂಡ ಹೇಳ್ತಾ ಇದ್ದೀನಿ. ನನ್ನ ಮಗಳು ಫ್ರೆಂಡು PG ಫ್ರೆಂಡ್ ಕೂಡ ಬಂದಿದ್ಲು ಇವತ್ತಿನ ದಿನ ನಮ್ಮ ಮನೆಗೆ. ಹಂಗಾಗಿ ಅವಳು ಮತ್ತು ನಿಸರ್ಗ ಇಬ್ಬರು ಸೇರಿಬಿಟ್ಟು ಹಲಸಿನ ಹಣ್ಣನ್ನು ಕಟ್ ಮಾಡಿ ಅದನ್ನು ಚಿಕ್ಕದಾಗಿ ಸ್ಲೈಸ್ ಮಾಡಿದ್ದಾರೆ. ನೋಡಿದ್ರಲ್ವ ನೀವು. ಇವಾಗ ನಾನು ಅದಕ್ಕೆ ಒಂದು ಬ್ಯಾಟರನ್ನು ರೆಡಿ ಮಾಡಬೇಕು ಕಡುಬಿಗೆ. ಅದಕ್ಕೆ ನಾನು ಸ್ವಲ್ಪ ಬೆಲ್ಲನ ಎಷ್ಟು ಹಿಡಿಯುತ್ತೋ, ಆ ಹಲಸಿನ ಹಣ್ಣು ಎಷ್ಟು ತೊಗೊಂಡಿದ್ದಾರೆ ಅಂದರೆ ಒಂದು 20-30 ತೊಳೆಯನ್ನು, ಅಂದರೆ ಹಣ್ಣಿನ ಪೀಸಸ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು 1/4 kg ಬೆಲ್ಲನ ಕರಗಿಸೋದಕ್ಕೆ ಇಟ್ಟಿದ್ದೀನಿ. ಪಿಂಚ್ ಆಫ್ ವಾಟರ್ ಅಷ್ಟೇ ಹಾಕಬೇಕು. 2 ಟೇಬಲ್ ಸ್ಪೂನಷ್ಟು ನಾವು ನೀರನ್ನು ಹಾಕಿ 1/4 kg ಬೆಲ್ಲವನ್ನು, ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಇಲ್ಲಿ ನಾನು. ಅದನ್ನು ಕರಗೋದಕ್ಕೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಎಲ್ಲ ಕರಗಿ ಬೆಲ್ಲದ ಉಂಡೆ ಎಲ್ಲ ಕರಗಿದ ನಂತರ ನಾನು ಅದಕ್ಕೆ ಏನು ಹಲಸಿನ ಹಣ್ಣಿಂದೆಲ್ಲ ಸ್ಲೈಸನ್ನು ಕಟ್ ಮಾಡಿದ್ರು ಅದನ್ನು ಚಿಕ್ಕದಾಗಿ ಅದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಅದರಲ್ಲಿ ಬೇಯಿಸ್ತಾ ಇದ್ದೀನಿ. ಆ ಬೆಲ್ಲದ ರಸದಲ್ಲೇ ಚೆನ್ನಾಗಿ ಬೇಯಬೇಕು. ಹಲಸಿನ ಹಣ್ಣಿನ ಪೀಸಸ್ಸು ಮೆಲ್ಟ್ ಆಗುತ್ತೆ, ಅದು ಬೆಲ್ಲದ ಜೊತೆಗೆ ಕರಗಿ ಥರ ಏನಂತೀವಿ ಜಿಗಿಟ್ ಥರ ಆಗುತ್ತೆ. ಅದು ಒಂದು ಹೂರ್ಣ ತಯಾರು ಮಾಡ್ತಾ ಇದ್ದೀನಿ ನಾನು. ಇದರಿಂದ ಹೋಳಿಗೆ ಮಾಡ್ಬೋದು, ಕಡುಬು ಮಾಡ್ಬೋದು, ನಾವು ಪಾಯಸ ಮಾಡ್ಬೋದು, ವೆರೈಟೀಸ್ ಆಫ್ ಹಲಸಿನ ಹಣ್ಣಿನ ರೆಸಿಪಿಗಳನ್ನ ಮಾಡ್ಬೋದು. ನಾನಿಲ್ಲಿ ಒಂದು ಕಡುಬು ಥರ ಮಾಡ್ತಾಯಿದ್ದೀನಿ, ಹಲಸಿನ ಹಣ್ಣಿನ ಕಡುಬು ಮಾಡ್ತಾಯಿದ್ದೀನಿ. ಹಲಸಿನ ಹಣ್ಣನ್ನು ರುಬ್ಬಿ ಮಾಡ್ತಾಯಿಲ್ಲ, ಇಲ್ಲಿ ಅಕ್ಕಿ ಬಳಸ್ತಾ ಇಲ್ಲ ನಾನು. ಬರೀ ಬೆಲ್ಲ ಮತ್ತು ಹಲಸಿನ ಹಣ್ಣು ಮತ್ತು 1 ಬೌಲಷ್ಟು ಕೊಬ್ಬರಿನೂ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಜೊತೆಗೆ ಏಲಕ್ಕಿ ಲವಂಗ ಪುಡಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಈ ಥರವಾಗಿ ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಬೆಲ್ಲದೊಳಗೆ ಚೆನ್ನಾಗಿ ಮೆಲ್ಟಾಗಿ ಅದು ಸ್ಲೈಸು ಚೆನ್ನಾಗಿ ಕರಗಬೇಕು. ಸ್ವಲ್ಪ ಮಾತ್ರ ಉಳಿಬೇಕು ಅಷ್ಟೇ. ನೀರಿನ ಅಂಶ ಎಲ್ಲನೂ ತೆಗೆದ್ಬಿಟ್ಟದು ಚೆನ್ನಾಗಿ ಮೆಲ್ಟಾಗಿ ಫ್ರೈ ಆಗುತ್ತೆ. ಒಂದು ಹಲ್ವ ಥರ ಆಗಬೇಕದು. ಆ ಥರ ಒಂದು ಹೂರಣನ ನಾನಿಲ್ಲಿ ರೆಡಿ ಮಾಡಿಸ್ತಾ ಇದ್ದೀನಿ ಮಕ್ಕಳಿಗೆ ಹೇಳ್ಬಿಟ್ಟು. ಸಣ್ಣ ಪುಟ್ಟ ಹೆಲ್ಪ್ ಮಾತ್ರ ಲೈಟಾಗಿ ಮಾಡಿದ್ದೀನಿ ನಾನು. ನೋಡಿ, ಇವಾಗ ಈ ಕೊಬ್ಬರಿ ಮತ್ತು ಹಲಸಿನ ಹಣ್ಣು ಬೆಲ್ಲ ಚೆನ್ನಾಗಿ ಕುದ್ದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ತಳ ಕಚ್ಚಿಬಿಡುತ್ತೆ. ಬೆಲ್ಲದಲ್ಲಿರೋ ನೀರಿನಂಶ ಎಲ್ಲ ಹೋಗುತ್ತೆ, ಹಣ್ಣಲ್ಲಿರೋ ನೀರಿನಂಶ ಎಲ್ಲ ಹೋದಾಗ ಈ ಥರ ಒಂದು ಡ್ರೈ ಆಗ್ತಾ ಬರುತ್ತೆ. ಹಂಚು ಸಖತ್ತಾಗುತ್ತೆ. ಕೊನೆಗೆ ನಾವು ಫೈನಲ್ಗೆ ಏನು ಹಾಕಬೇಕು ಅಂತ ಹೇಳಿದ್ರೆ, ಏನು ಹೇಳಿದ್ನಲ್ವ ನಿಮಗೆ, ಘಮಕ್ಕೋಸ್ಕರ ಒಂದು ಏಲಕ್ಕಿ ಲವಂಗ ಪುಡಿ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಲವಂಗ ಪುಡಿನ ಅದಕ್ಕೆ ಹಾಕ್ಬಿಟ್ಟು ಅದನ್ನು ಸ್ಟವನ್ನು ಆಫ್ ಮಾಡಿ ಆರೋದಕ್ಕೆ ಬಿಡೋಣ. ಅದನ್ನು ಸ್ವಲ್ಪ ಹೊತ್ತು ಅದನ್ನ ಆರಿದ ನಂತರ ನಾವು ನೆಕ್ಸ್ಟ್ ಪ್ರೊಸೀಜರ್ ನೋಡ್ಕೊಳ್ಳೋಣ. ನಾವು ಹಲಸಿನ ಕಡುಬಿಗೆ ಬಾಳೆ ಎಲೆ ಅಥವಾ ಹಲಸಿನ ಹಣ್ಣಿನ ಎಲೆ ಅಥವಾ ಮುತ್ತಕದ ಎಲೆ ಅಂತ ಬರುತ್ತೆ. ನನಗಿಲ್ಲಿ ಹಲಸಿನ ಹಣ್ಣಿನ ಎಲೆ ಸಿಗಲಿಲ್ಲ ಮತ್ತು ಮುತ್ತಕದ ಎಲೆ ಸಿಗಲಿಲ್ಲ. ಹಂಗಾಗಿ ಒಂದು ಬಾಳೆ ಎಲೆನ ತಗೊಂಡು ಅದರಲ್ಲೇ ನಾನು ಏನು ಬೌಲ್ ಮಾಡ್ಕೊತಾ ಇದ್ದೀನಿ ಅಥವಾ ಕೋನ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಅದು ಎಲೆ ಚಿಕ್ಕಕ್ಕಿರೋದ್ರಿಂದ ಅದು ಯಾವ ಥರ ಶೇಪ್ ಬರುತ್ತೋ ಆ ಥರ ಶೇಪನ್ನು ಮಾಡಿ ಅದರೊಳಗೆ ನಾನು ಹವೆಗೆ ಇಡ್ತಾಯಿದ್ದೀನಿ ಕಡುಬನ್ನು. ಬನ್ನಿ, ಇವಾಗ ಒಂದು ಎಲೆ ತೊಗೊಂಡು ಅದನ್ನ ತೊಳ್ಕೊಂಡು ನೀಟಾಗಿ ಅದನ್ನೆಲ್ಲ ಒರೆಸ್ಕೊಂಡ್ಬಿಟ್ಟು ಎಲ್ಲ ನಮಗೆ ಎಷ್ಟು ಅಗಲ ಬೇಕಾಗುತ್ತೆ ಅದನ್ನು ಕಡುಬನ್ನು ಇಡೋದಕ್ಕೆ ಅಂತ ನೋಡಿಕೊಂಡು ನೀಟಾಗೆ ಕಟ್ ಮಾಡಿಕೊಂಡು ಅದನ್ನು ನಾವು ಏನು ಹವೆ ನೀರಲ್ಲಿ ಬೇಯಿಸ್ಕೋಬೇಕು ಒಂದು ಸರ್ತಿಯ. ಹಂಗಾದರೆ ನಾವು ಹೇಳ್ದಂಗೆ ಕೇಳುತ್ತೆ ಬಾಳೆ ಎಲೆ. ಬನ್ನಿ, ಅದನ್ನ ಹೇಗೆ ಮಾಡೋದು ಅಂತಲೂ ಕೂಡ ಹೇಳ್ತಾ ಹೋಗ್ತೀನಿ. ಈ ಥರ ಎಲೆಗಳ್ನೆಲ್ಲನೂ ಕೂಡ ಎಷ್ಟಾಗುತ್ತೋ ಅಷ್ಟು ನೀಟಾಗೆ ಪೀಸ್ ಮಾಡಿ ಎಲ್ಲ ಜೋಡಿಸ್ಕೊಂಡು, ನೋಡಿ ಈ ಥರ ಜೋಡಿಸ್ಕೋಬೇಕು. ಎಲ್ಲನ ಜೋಡಿಸ್ಕೊಂಡ ನಂತರ ನಾವು ಒಂದು ಪಾತ್ರೆಗೆ ನೀರನ್ನು ಕಾಯೋದಕ್ಕೆ ಇಡೋಣ. 1 ತಂಬಿಗೆ ಅಷ್ಟು ನೀರನ್ನು ಕಾಯಿಸಿ
ಅದು ಕುದಿಬೇಕಾದ್ರೆ ಬಾಳೆ ಎಲೆಯನ್ನು ಅದರೊಳಗೆ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಒಂದು ಕುದಿಸಿ ಆಫ್ ಮಾಡಿಬಿಡ್ಬೇಕು. ನಂತರ ಅದನ್ನು ನಾವು ಬಸೆ ಹಾಕ್ಕೊಳ್ಳೋಣ. ಒಂದು ಬಿಸಿಗೆ ಬಿದ್ದರೆ ಸಾಕದು, ಚೆನ್ನಾಗೇ ನಾವು ಹೇಳ್ದಂಗೆ ಕೇಳುತ್ತೆ. ಎಲೆ ಅರಿಯೋದಾಗಲಿ ಮಾಡೋದಿಲ್ಲ. ಈ ಥರ ಅದನ್ನು ಬಸ್ಕೋಬೇಕು. ನೀರನ್ನು ಬಸ್ದು ಆ ಎಲೆ ನೋಡ್ರಿ ಇವಾಗ ಯಾವ ಥರ ಆಗುತ್ತೆ ಅಂತೇಳಿ. ಯಾವ ಥರ ಬಗ್ಸಿದ್ರು ಅದು ಕಟ್ಟಾಗಲ್ಲ ಎಲೆ, ಅಷ್ಟು ಚೆನ್ನಾಗಿ ನಮಗೆ ಮಡ್ಚೋದಕ್ಕೆ ಬರುತ್ತೆ ನೋಡಿ. ಕೈಯಲ್ಲೆಲ್ಲ ಹಿಂಡಿದ್ರು ಕೂಡ ಅದು ಕಟ್ಟಾಗಲ್ಲ ಬಾಳೆ ಎಲೆ. ಹಾಗೆ ಹಸಿ ಎಲೆ ಆದರೆ ಒಂದು ಸ್ವಲ್ಪ ಮುಟ್ಟಿದರೆ ಸಾಕು, ಹಾಗೇ ಚಿಗಿದು ಬಿಡುತ್ತೆ. ಹಾಗೆ ನಾವು ಕಡುಬು ಮಾಡೋದಕ್ಕೆ ಒಂದು ಹಿಟ್ಟನ್ನು ತಯಾರು ಮಾಡ್ಕೋಬೇಕು. ನೀವು ಚಪಾತಿ ಹಿಟ್ಟಾದರೂ ಮಾಡ್ಕೋಬೋದು, ಅಥವಾ ಅಕ್ಕಿ ಹಿಟ್ಟಾದರೂ ಮಾಡ್ಬೋದು, ಅಥವಾ ಮೈದಾದಲ್ಲಾದರೂ ಮಾಡ್ಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಒಂದು ಜಿಗಟನ್ನು ಮಾಡ್ಕೊತಾ ಇದ್ದೀನಿ, ಅಂದರೆ ಸರಿ ಮಾಡ್ಕೊತಾ ಇದ್ದೀನಿ. ಒಂದು ಟೀ ಲೋಟ ಅಥವಾ ನೀರು ಕುಡಿಯೋ ಲೋಟದಲ್ಲಿ 1 ಲೋಟದಷ್ಟು ನೀರನ್ನು, ಅದು ಮಳ್ಳಬೇಕಾದ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಎಷ್ಟು ಹಿಡಿಯುತ್ತೆ, ನಾವು ರೊಟ್ಟಿಗೆಲ್ಲ ಸರಿ ಮಾಡ್ಕೊಳ್ತೀವಲ್ವಾ, ಆ ಥರ ಒಂದು ಸರಿನ ಮಾಡಿಕೊಂಡು ಅದನ್ನು ಕಲ್ ಮೇಲೆ ಹಾಕಿ ಚೆನ್ನಾಗಿ ನಾದ್ಕೊಳ್ಳೋಣ. ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕದು. ಆ ಥರ ಅದನ್ನು ನೀಟಾಗಿ ಜಿಗಟನ್ನು ಮಾಡ್ಕೊಳ್ಳೋಣ. ಇದ್ರ ಸಹಾಯದಿಂದಲೇ ನಾವು ಕಡುಬನ್ನು ಮಾಡಬೇಕು. ಇದರೊಳಗೇ ತುಂಬಬೇಕು. ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಬಿಸಿ ಇರೋದ್ರಿಂದ ನಾನಿಲ್ಲಿ ಒಂದು ಲೋಟ ತಗೊಂಡು ಎಲ್ಲ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ, ತಣ್ಣಗಾಗಲಿ ಅಂತೇಳ್ಬಿಟ್ಟು. ಅದು ಆರಿದ ನಂತರ ಒಂದು ಸರ್ತಿ ಅದಕ್ಕೆ ಮತ್ತೆ ನೀರು ಮತ್ತು ಹಿಟ್ಟು ಏನೂ ಹಾಕ್ಕೊಳ್ಳೋದು ಬೇಡ. ಅದೇ ಏನು ಹೆಸ್ರು ಮಾಡ್ಕೊಂಡಿರ್ತೀವಲ್ಲ ಅದನ್ನೇ ಚೆನ್ನಾಗಿ ನಾದಿದ್ರೆ ಒಂದು ಚಪಾತಿ ಹಿಟ್ಟಿನ ಹದವಾಗಿ ಒಂದು ಹಿಟ್ಟು ತಯಾರಾಗುತ್ತೆ. ನಾವು ಅದರಲ್ಲಿ ಎಷ್ಟು ನಮಗೆ ಎಲೆಗೆ ಬೇಕೋ ಅಷ್ಟು ಹುರುಳಿಗಳು ಅಥವಾ ಬಿಲ್ಲೆಗಳನ್ನು ಮಾಡಿಕೊಂಡು ಸ್ವಲ್ಪ ದಪ್ಪನಾಗಿ ಇರಬೇಕು, ತೆಳ್ಳಗೆ ಉಜ್ಕೋಬಾರ್ದು. ಅಕ್ಕಿ ಹಿಟ್ಟಾಗಿರೋದ್ರಿಂದನ ಕಡುಬು ಎಲ್ಲ ಮಾಡ್ತೀವಲ್ಲ ನಾವು, ಬಟ್ಟೆ ಮೇಲೆ ಒಂದು ಕಡುಬು ಮಾಡಿಕೊಡ್ತೀವಲ್ಲ ಬಾಣಂತಿಯರಿಗೆ ಎಲ್ಲನ, ಆ ಥರ ಒಂದು ಸ್ವಲ್ಪ ದಪ್ಪ ಎಲೆನ ಉಜ್ಜಿ ಇಟ್ಕೊಳ್ಳೋಣ. ನೋಡಿ ಈ ಥರ ಉರುಳಿ ಮಾಡ್ಕೋಬೇಕು ಎಲ್ಲನೂ. ನಿಮಗೆ ಎಷ್ಟು ಅಗಲ ಬೇಕು, ಎಷ್ಟು ದೊಡ್ಡದು ಬೇಕು ಅಂತ ನಿಮ್ಮ ಬಾಳೆ ಎಲೆ ಅಥವಾ ಹಳಸಿನ ಎಲೆ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಈ ಅಳತೆಯಲ್ಲಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಅಥವಾ ಉರುಳಿ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಎಲ್ಲನೂ ನಾನು ಒಂದೊಂದು ಬಿಲ್ಲೆಗಳು ಮಾಡಿಕೊಂಡು ಎಲೆಗಳನ್ನ ಉಜ್ಜಿ ರೆಡಿ ಇಟ್ಕೊತೀನಿ. ಲತೋಡಿ ಸಹಾಯದಿಂದನಾದರೂ ಮಾಡ್ಕೋಬೋದು. ನಾನಿಲ್ಲಿ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ. ಹಾಗೆ ಒಂದು ಸ್ಟೀಮರನ್ನು ಇಟ್ಟು ಅದು ಅಂಟಬಾರ್ದು ಅಂತ ಸ್ಟೀಮರ್ಗೆ ಒಂದು ಸ್ವಲ್ಪ ತುಪ್ಪನಾದರೂ ಸವರ್ಕೊಳ್ಳಿ, ಅಥವಾ ನಾನಿಲ್ಲಿ ಆಯಿಲನ್ನು ಸ್ಪ್ರೇ ಮಾಡಿದ್ದೀನಿ. ಅದು ನೀರು ನಾನು ನೋಡಿ ಈ ಥರ ಎಲೆ ಎಲ್ಲ ಉಜ್ಕೊತೀನಿ. ಅಷ್ಟರೊಳಗೆ ಅದೆಲ್ಲ ಕಾಯಲಿ, ಸ್ವಲ್ಪ ನೀರೆಲ್ಲನ ಸ್ಟೀಮಿಗೆ ಇಡಬೇಕಲ್ಲ, ಹಾಗಾಗಿ ಈ ಥರಷ್ಟು ಎಲೆಗಳನ್ನ ನಾನು ಉಜ್ಜಿ ಒಂದು ಸರ್ತಿ ಹಾಕ್ಕೊತಾ ಇದ್ದೀನಿ. ಅದು ಹೇಗೆ ಅದಕ್ಕೆ ತುಂಬೋದು ಅಂತಲೂ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವ ಥರ ಇಡಬೇಕು, ಕೋನ್ ಶೇಪ್ ಹೆಂಗೆ ಮಾಡ್ಕೋಬೇಕು. ಇದ್ರದ್ದು ಎಲೆ ಆದರೆ ಹಳಸಿನ ಹಣ್ಣಿನ ಎಲೆ ಆದರೆ ಚೆನ್ನಾಗಿ ಕೋನ್ ಶೇಪ್ ಬರುತ್ತೆ. ನನಗಿಲ್ಲಿ ಹಳಸಿನ ಎಲೆ ಸಿಗಲಿಲ್ಲ, ಹಂಗಾಗಿ ನೋಡಿ ನಾನು ಈ ಥರ ಎಲೆನೇ ಕೋನ್ ಮಾಡಿಕೊಂಡು, ನಾವು ಹೋಳ್ಗೆಗೆಲ್ಲ ಹೂರಣ ತುಂಬ್ತೀವಲ್ಲ, ಹೋಳ್ಗೆ ಥರನೂ ಮಾಡ್ಬೋದು. ಇವೆಲ್ಲ ಕಷ್ಟ, ಇವೆಲ್ಲ ನಾನು ಮಾಡಲ್ಲ ಅಂದರೆ ನಾವು ಹೋಳ್ಗೆ ಥರನೂ ತುಂಬಿಕೊಂಡು ಅರ್ಗನ್ನ ನೀರು ಹಚ್ಚಿ ತುಂಬ್ಕೋಬೋದು, ಎಣ್ಣೆಲ್ಲಾದರೂ ಕರ್ಕೋಬೋದು ನೀವು. ಇಲ್ಲಿ ಏನು ಆಯಿಲು ಏನು ಹಾಕ್ದಂಗೆ ಸ್ಟೀಮಲ್ಲೇ ಬೇಯಿಸಿದರೆ ಇದು ಚೆನ್ನಾಗಿರುತ್ತೆ, ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ಅಂಥೇಳಿ ಸ್ಟೀಮಲ್ಲೇ ಮಾಡ್ತಾ ಇರೋದ್ರಿಂದ ನಾನು ನೋಡಿ ಈ ಥರ ಆ ಕೋನ್ ಮಾಡಿರ್ತೀನಲ್ಲ, ಮತ್ತು ಬಾಳೆ ಎಲೆಯಲ್ಲಿ ಒಂದು ಕೋನ್ ಮಾಡಿಕೊಂಡು ಒಂದು ಸ್ಟಿಕ್ ತೆಂಗಿನ ಗರಿ ಕಡ್ಡಿ ಫ್ರೆಶ್ ಆಗಿರೋದು ಸಿಕ್ತು, ಹಂಗಾಗಿ ಆ ಕಡ್ಡಿನೇ ಅದಕ್ಕೆ ಸಿಗಿಸ್ತಾ ಇದ್ದೀನಿ. ನೋಡಿ ಈ ಥರ ಬಿಚ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಈ ಥರ ಚೆನ್ನಾಗಿ ಬಾಳೆಯಲ್ಲಿ ಒಂದು ವಾಸನೆನ ಅದು ಹೀರ್ಕೊಂಡು ಇನ್ನೂ ಚೆನ್ನಾಗಾಗುತ್ತೆ. ಅದಕ್ಕಾಗಿ ನಾನು ಇದಕ್ಕೆ ಸ್ಟಿಫಾಗಿರಲಿ ಅಂಥೇಳಿ ಒಂದು ಕಡ್ಡಿಯ ಸಹಾಯದಿಂದ ಎಲ್ಲ ಚುಚ್ಚಿ ನೋಡಿ ಈ ಥರ ಕೋನ್ ಶೇಪಲ್ಲಿ ಮಾಡಿ ನಾನು ಹಬೆಗೆ ಇಡ್ತಾಯಿದ್ದೀನಿ. ಬ್ಯಾಚ್ ಬೈ ಬ್ಯಾಚ್ ಇಡ್ತೀನಿ, ಸ್ವಲ್ಪನೇ, 1-2 ಬ್ಯಾಚ್ ಆಗುತ್ತೆ ಅನಿಸುತ್ತೆ. ಅಷ್ಟು ಮಾಡಿ ನಾನು ಸ್ವಲ್ಪ ಗೊಜ್ಜನ್ನು ಉಳಿಸ್ಕೊತೀನಿ. ಫ್ರಿಜ್ಜಾಗಾರ ಇಟ್ಕೊಂಡ್ರೆ ನಾವು ಬೇಕು ಅಂದಾಗ ಇಷ್ಟನ್ನು ಮಾಡ್ಕೋಬೋದು. ಹಾಗಾಗಿ ನಾನಿಲ್ಲಿ ಎಷ್ಟು ನನಗೆ ಬಾಳೆ ಎಲೆ ಸಿಗುತ್ತೆ ಅಷ್ಟಕ್ಕೆ ನಾನು ಕೋನ್ಗಳನ್ನು ಮಾಡಿ ಎಲ್ಲನೂ ಕೂಡ ಪೋಣಿಸ್ತಾ ಇದ್ದೀನಿ ಸ್ಟೀಮರ್ಗೆ. ಅಷ್ಟು ಇಟ್ಟು ಒಂದು ಸರ್ತಿ ಎಲ್ಲನ ನೀಟಾಗೆ ಆ ಕಡೆ ಈ ಕಡೆ ಹೋಗ್ದ ಹಾಗೆ ನೀಟಾಗಿ ಒಂದು ಸರ್ತಿ ಮುಚ್ಚೋಣ ಎಲ್ಲನ. ನೋಡಿ ಈ ಥರ ಜೋಡಿಸ್ಬೇಕು. ಜೋಡಿಸಿ ಕ್ಲೋಸಾಗಿ ಮುಚ್ಚಿ ಒಂದು 10ರಿಂದ 15 ನಿಮಿಷಗಳ ಕಾಲ ಚೆನ್ನಾಗಿದೆ ಹಬೆಯಲ್ಲೇ ಬೇಯಲಿ. ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಬೆಂದಿದೆ, ಅದು ಕೂಡ ಫ್ರೈ ಆಗಿದೆ, ಹೂರಣ
ಜೊತೆಗೆ ಸ್ಟೀಮಲ್ಲಿ ಇನ್ನೊಂದು 10 ನಿಮಿಷ ಬೆಂದರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿ ಈ ಥರ ಆಗುತ್ತೆ ಕಡುಬು. ನೋಡಿ ಇವಾಗ ನೋಡಿ ಈ ಥರ ತುಂಬ ತಿನ್ನೋದಕ್ಕೆ ಸ್ವಾದಿಷ್ಟವಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಹಳಸಣ್ಣು ಮುದುಕರಿಗೆ ಮಕ್ಕಳಿಗೆ ಬೇಗ ನುರಿಯಲ್ಲ. ಹಾಗಾಗಿ ನಾವು ಈ ಥರ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಜೀರ್ಣನೂ ಆಗುತ್ತೆ, ಅವ್ರಿಗೂ ಕೂಡ ಮಿದುವಾಗಿರುತ್ತೆ, ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ. ಇದಕ್ಕೆ ಹಸಿ ಕಾಯಾಲನ್ನು ಮಾಡ್ತಾರೆ. ಇಲ್ಲಿ ತುಪ್ಪದ ಸಹಾಯದಿಂದ ನಾವಿಲ್ಲಿ ಮಾಡೋಣ, ತಿನ್ನೋಣ. ತುಪ್ಪನ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡ್ತಾ ಇರ್ಬೋದು ಇಲ್ಲಿ ನಾನು ನನ್ನ ಮಗಳು ಫ್ರೆಂಡ್ ಹತ್ರನೇ ಇದನ್ನೆಲ್ಲ ಮಾಡಿಸ್ತಾ ಇದ್ದೀನಿ, ಏಕೆಂದರೆ ಅವಳದು ಒಂದು ವಿಡಿಯೋದಲ್ಲಿ ಇರಲಿ ಮತ್ತು ಅವಳು ಟೇಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು. ಅವಳಿಗೆ ಇದ್ರ ಟೇಸ್ಟು ಗೊತ್ತಿಲ್ಲ, ಹಾಗಾಗಿ ಅವಳೇ ತಿಂದು ಟೇಸ್ಟನ್ನು ಹೇಳಿ ಅಂತೇಳಿ ಅವಳಿಗೆ ಬಿಟ್ಟಿದ್ದೀನಿ. Wow, so good. Show it. Eat. Start. And I'll dip in the ghee. Eat. Show. Show like super. Yummy, yummy. I'll give her auntie to taste it, then we'll get to know how it is. Ready. ಸ್ಮೆಲ್ ಬರ್ತಾ ಇದೆಯಾ? ಬರ್ತಾ ಇದೆ. So good. ಘಮ ಘಮ. ಟೇಸ್ಟ್ ಮಾಡ್ದ ನೀನು? ನಿನ್ನ ಟೇಸ್ಟ್ ಮಾಡ್ತೀನಿ. ಮಾಡ್ತಿ ಇನ್ನು? ಕನ್ನಡ ಸ್ವಲ್ಪ ಗೀ ಕನ್ನಡ ಅವ್ರಿಗೆ ಬರಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಶಿ ಈಸ್ ಟ್ರೈಂಗ್ ಟು ಸ್ಪೀಕ್ ಕನ್ನಡ. ಥರ ಹಾಕ್ಕೊಂಡು ತುಪ್ಪನ ತಿಂತಾ ಇದ್ರೆ ಸೊ ಗುಡ್. ಚೆನ್ನಾಗಿ ಮಾಡ್ತಿದ್ದೀನಿ. ಚೆನ್ನಾಗಿ ಮಾಡಿದೀನಿ. ಸ್ವಲ್ಪ ನೀನು ಟೇಸ್ಟ್ ಮಾಡು. ಮಾಡ್ತೀನಿ. ಮಾಡಿದೆ. ಓಕೆ ಓಕೆ, ಎಲ್ರಿಗೂ ಇಷ್ಟ ಆದರೆ ಮಾಡ್ಕೊಳ್ಳಿ. ಹಾಗೇನೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಬಾಯ್, ಮತ್ತೆ ಸಿಗೋಣ.